ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದಿವ್ಯಾ ಅಂತ. ನಾನೊಂದು ಪುಟ್ಟ ವಿಡಿಯೋ ಮಾಡ್ತಿದ್ದೀನಿ ಸೊ ದ್ಯಾಟ್ ನಾನೊಂದು ಸೋಷಿಯಲ್ ಮೆಸೇಜ್ ಕೊಡಬೇಕು ಎಲ್ಲರಿಗೂ ಅಂತ. ಸೊ ಇತ್ತೀಚೆಗೆ ಈ ಲೈಫ್ ಸ್ಟೈಲ್ ಆಗಲಿ ಸೊ ನಮಗೆ ತುಂಬ ಯಾವಾಗಲೂ ಕೆಲಸ ಮನೆ ವರ್ಕ್ ಪ್ರೆಷರು ಸ್ಟ್ರೆಸ್ಸು, ಯಾರಿಗೆ ನೋಡಿದ್ರು BP ಶುಗರು ಅದು ಇದು ಅಂತ ಇರುತ್ತೆ. ಸೊ ನಮಗೇನಾದರೂ ಒಂದು ರೆಜುನೇಷನ್ ಬೇಕು ಅಂತ ಅನಿಸುತ್ತೆ, ಏನಾದರೂ ಒಂದು ಚೇಂಜ್ ಬೇಕು ಲೈಫಲ್ಲಿ ಅಂತ ಅನಿಸುತ್ತೆ. ಸೊ ಆ ಥರ ನನಗೂ ಆಯಿತು, ನಿಮಗೂ ಎಲ್ಲರಿಗೂ ಆಗುತ್ತೆ ಸಹಜ. ಸೊ ಆಗ ನಾನು ಏನು ಮಾಡಿದೆ, ಒಂದಿನ ಯೋಚನೆ ಮಾಡ್ತಾಯಿದ್ದೆ. ಸೊ ಹಳೆ ಕಾಲದಲ್ಲಿ ಒಂದು ಗಾದೆ ಇದೆ, ದೇಶ ಸುತ್ತಿ ನೋಡು ಕೋಶ ಓದಿ ನೋಡು. ಸೊ ಈ ಗಾದೆ ಸಡನ್ನಾಗಿ ನನ್ನ ಮೈಂಡ್ಗೆ ಬಂತು ಒಂದ್ಸರಿ. ಸೊ ಆಗ ನಾನು ಅಂದ್ಕೊಂಡೆ ಯಾವಾಗಲೂ ವರ್ಕ್ ಸ್ಟ್ರೆಸ್ಸು, ಸೊ ಏನಾದರೂ ಒಂದು ಚೇಂಜ್ ಬೇಕು ನನಗೆ ಅನ್ನೋವಾಗ ನಾನೇನು ಮಾಡಿದೆ, ನನಗೆ ಪ್ಲೇಸಸ್ ನೋಡಬೇಕು ಅಂತ ಅನ್ನಿಸ್ತು. ಸೊ ಬೇರೆ ಬೇರೆ ಥರ ಪ್ಲೇಸಸ್ ನೋಡಬೇಕು, ಬೇರೆ ಕಡೆ ಟ್ರಾವೆಲ್ ಮಾಡಬೇಕು, ನಮ್ಮ ಇಂಡಿಯಾನಲ್ಲೇ ಎಷ್ಟೊಂದು ಪ್ಲೇಸಸ್ ಇದೆ, ಎಲ್ಲ ಪ್ಲೇಸಸ್ ನೋಡಬೇಕು, ಪ್ಲಸ್ ಅಬ್ರಾಡ್ ಟ್ರಿಪ್ ಹೋಗಬೇಕು ಸೊ ಅಂತ ಅನ್ನಿಸ್ತು. ಸೊ ಆಗ ನಾನು ಏನು ಮಾಡಿದೆ, ಗೂಗಲ್ ಮಾಡಿದೆ. ಸೊ ಗೂಗಲ್ ಮಾಡಿದಾಗ ಎಲ್ಲ ಟೂರಿಸಮ್ ಎಲ್ಲ ನೋಡ್ತಾ ಇದ್ದೆ ನಾನು, ಮೇಕ್ ಮೈ ಟ್ರಿಪ್ ಅದು ಇದು ಎಲ್ಲ ಆ್ಯಪ್ಸು ಸರ್ಚ್ ಮಾಡ್ತಾ ಇದ್ದೆ. ಆಗ ಇತ್ತೀಚೆಗೆ ಟ್ರೆಂಡ್ ಆದಂಥ ನಂದಿನಿ ಟೂರಿಸ್ಟ್ ಅನ್ನೋ ಒಂದು ಟೂರಿಸಮ್, ಸೊ ಅವ್ರದ್ದು ಗೂಗಲಲ್ಲಿ ನೋಡಿದಾಗ ಅವ್ರ ರಿವ್ಯೂಸ್ ತುಂಬ ಚೆನ್ನಾಗಿತ್ತು. ಸೊ ಅವ್ರ ರಿವ್ಯೂಸ್ ಎಲ್ಲನೂ ಓದಿದೆ, ಅವ್ರ ವೆಬ್ಸೈಟ್ ನೋಡಿದೆ, ತುಂಬ ಚೆನ್ನಾಗಿತ್ತು ವೆಬ್ಸೈಟು. ಪ್ಲಸ್ ಆಮೇಲೆ ಅವ್ರದ್ದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲನೂ ನೋಡಿದೆ. ಸೊ ಅವರು ಹೆಂಗೆ ಅಂದರೆ ಡಿಫ್ರೆಂಟ್ ಪ್ಲೇಸಸ್ ಕರ್ಕೊಂಡು ಹೋಗಿದ್ದಾರೆ, ಪ್ಲಸ್ ಅಬ್ರಾಡ್ ಇಂಟರ್ನ್ಯಾಷನಲ್ ಟ್ರಿಪ್ಸು ಇದೆ. ಸೊ ಈ ಥರ ಎಲ್ಲ ನೋಡಿದೆ. ಆಮೇಲೆ ನಾನು ಕಾಲ್ ಮಾಡಿ ಕೇಳಿದೆ, ಎಂಕ್ವೈರ್ ಮಾಡಿದೆ ನಂದಿನಿ ಟೂರಿಸ್ಟ್ ಅವ್ರ ಹತ್ರ. ಆಮೇಲೆ ನಾನು ರೀಸೆಂಟಾಗಿ ಒಂದು ಟ್ರಿಪ್ ಹೋಗಿ ಬಂದೆ ಅವ್ರ ಜೊತೆ. ಸೊ 6 days 5 nights ಸಿಂಗಪೂರ್ ಮಲೇಷ್ಯಾ ಟ್ರಿಪ್ ಹೋಗಿದ್ದೆ ಅವ್ರ ಜೊತೆ. ಸೊ ಟ್ರಿಪ್ ಅಂತೂ ತುಂಬ ಚೆನ್ನಾಗಿತ್ತು, ತುಂಬ ವೆಲ್ ಆರ್ಗನೈಸ್ಡ್, ನಮ್ಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ನಾನೇನು ಅಂದ್ಕೊಂಡೆ, ಯಾಕೆ ನಿಮಗೆಲ್ಲ ಅವ್ರನ್ನ ಇಂಟ್ರಡ್ಯೂಸ್ ಮಾಡಿಕೊಡ್ಬಾರ್ದು, ಏನಕ್ಕೆ ನಂದಿನಿ ಟೂರಿಸ್ಟ್ ಅವ್ರ ಬಗ್ಗೆ ನಿಮಗೆ ಹೇಳಬಾರ್ದು, ಸೊ ದಟ್ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ನಂದಿನಿ ಟೂರಿಸ್ಟ್ ಅವ್ರ ಆಫೀಸಿಗೆ ಬಂದಿದ್ದೀನಿ. ಸೊ ನಂದಿನಿ ಟೂರಿಸ್ಟ್ ಫೌಂಡರ್ ಆದಂಥ ಸುಜಾತಾ ಶಿವಾನಂದ್ ಅವ್ರ ಜೊತೆ ಒಂದು ಸಣ್ಣ ಇಂಟರ್ವ್ಯೂ ಮಾಡೋಣ. ಹಾಯ್ ಮೇಡಮ್, ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಾನಂತೂ ತುಂಬ 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 ಖುಷಿಯಾಗಿದ್ದೀನಿ. ನಿಮ್ಮ ಟ್ರಿಪ್ ಹೋಗಿ ಬಂದಾಗಿಂದ ನಿಮ್ಮ ಟ್ರಿಪ್ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರಿ, ನನಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಸೊ ನಾನೊಂದು ಪುಟ್ಟ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ನಿಮ್ಮ ನಂದಿನಿ ಟೂರಿಸ್ಟ್ ನನಗೆ ತುಂಬ ಇಷ್ಟ ಆಯಿತು. ಸೊ ಅದಕ್ಕಾಗಿ ಎಲ್ಲರಿಗೂ ಈ ಟೂರಿಸಮ್ ಬಗ್ಗೆ ತಿಳಿಸ್ಕೊಡೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನನಗೆ ಕೆಲವೊಂದು ಕ್ವೆಶನ್ಸ್ ಇದೆ, ಕೇಳ್ತೀನಿ ನಿಮ್ಮ ಟೂರಿಸಮ್ನ ತುಂಬ ತಿಳ್ಕೊಳ್ಳೋಕ್ಕೋಸ್ಕರ. ಸೊ ನಿಮಗೆ ಈ ನಂದಿನಿ ಟೂರಿಸ್ಟ್ ಅನ್ನೋ ಹೆಸರು ಹೆಂಗೆ ಬಂತು ಮೇಡಮ್? ನಾನು ಕಳೆದ 35 ವರ್ಷದಿಂದ ನಂದಿನಿ ಲೇಟಲ್ಲಿ ವಾಸ ಮಾಡ್ತಾ ಇದ್ದೀನಿ. ಸೊ ನಂದು ಪ್ರಾರಂಭ ಆಗಿದೆ ನನ್ನ ನಂದಿನಿ ಲೇಟು ಫ್ರೆಂಡ್ಸ್ಗಳನ್ನ ಟೂರಿಸಮ್ ಮಾಡಿಸಿ ಕರ್ಕೊಂಡು ಹೋಗ್ತಾ ಇದ್ದೆ. ಅವಾಗ ಹೆಸರು ಇಟ್ಟಿರಲಿಲ್ಲ ನಾನು. ಅದಕ್ಕೆ ಒಂದು ಹೆಸರು ನಂದು ಟ್ರಾವೆಲ್ಸ್ ಅಂತಲೇ ಪ್ರಾರಂಭ ಮಾಡಬೇಕು ಅಂದ್ಕೊಂಡಾಗ ಏನು ಹೆಸರು ಇಡಬೇಕು ಅಂತ ಯೋಚನೆ ಮಾಡಿದಾಗ ನಮ್ಮದು ನಂದಿನಿ ಮಹಿಳಾ ಸಂಘ, ನಂದಿನಿ ಭಜನಾ ಮಂಡಳಿ, ನಾನು ಎಲ್ಲ ನಂದಿನಿ ಅನ್ನೋ ಹೆಸರಲ್ಲಿ ಇರೋದ್ರಿಂದ, ನಾನು ನಂದಿನಿ ಲೇಟಲ್ಲಿ ವಾಸ ಮಾಡೋದ್ರಿಂದ ಸೊ ನಂದಿನಿ ಟೂರಿಸ್ಟ್ ಅಂತ ಒಂದು ಹೆಸರಿಟ್ಟರೆ ಹೇಗಿರುತ್ತೆ ಅಂತ ಅಂದ್ಕೊಂಡು ನಂದಿನಿ ಟೂರಿಸ್ಟ್ ಅಂತ ನಾನು ಹೆಸರಿಟ್ಟೆ. ಓಕೆ. ಸೊ ನಿಮ್ಮ ಸಂಘ ಹಾಗೂ ನೀವು ವಾಸ ಮಾಡೋ ಜಾಗ ಸೊ ಎಲ್ಲಾನು ನಂದಿನಿ ಅಂತ ಇದೆ ಅನ್ನೋದಕ್ಕೋಸ್ಕರ ನಂದಿನಿ ಲೇಔಟ್ ಅಂತ ಹೆಸರಿಟ್ಟಿದ್ದಾರೆ. ಓಕೆ. ಸೊ ನಿಮ್ಮ ಟೂರಿಸಮ್ ಸ್ಟಾರ್ಟ್ ಆಗಿ ಎಷ್ಟು ಇಯರ್ಸ್ ಆಯಿತು? 25 years ಆಯಿತು. ಫಸ್ಟ್ ಸ್ಟಾರ್ಟಿಂಗು 1 day ಟ್ರಿಪ್ ಮಾಡ್ತಾ ಇದ್ದೆ. ಸೊ ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಪ್ಲೇಸ್ ಇದೆ 1 day ಟ್ರಿಪ್ ಹೋಗುವಂಥದ್ದು ಆಯ್ಕೆ ಮಾಡ್ಕೊಂಡು ಕೋಲಾರ ಕಡೆ ಒಂದು ಸೈಡು, ಕೋಲಾರ ಅಂತರ್ಗಂಗೆ ಆ ಕಡೆ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದೆ. ಅದಾದ ತಕ್ಷಣ ಒಂದೊಂದು ಪ್ಲೇಸಸ್ಸು ಆಯ್ಕೆ ಮಾಡ್ಕೋತಾ ಇದ್ವಿ. ಇವಾಗ ತಲಕಾಡು, ಗಗನಚುಕ್ಕಿ, ಭರಚುಕ್ಕಿ ಆ ಥರ ಪ್ಲೇಸಸ್ ಕರ್ಕೊಂಡು ಹೋಗ್ತಾ ಇದ್ದೆ. ಅದಾದ ನಂತರ 2 days ಟ್ರಿಪ್ ಮಾಡೋಕ್ಕೆ ಶುರು ಮಾಡಿದೆ. BR ಹಿಲ್ಸ್ ಅಂದರೆ BR ಹಿಲ್ಸು, ಇದು ಮಹದೇಶ್ವರ ಬೆಟ್ಟ, ಬಿಳಿಗಿರಿ ರಂಗನ ಬೆಟ್ಟ ಅವೆಲ್ಲ 2 days ಟ್ರಿಪ್ ಮಾಡ್ತಾ ಇದ್ದೆ. ಅದಾದ ನಂತರ ಅಂದರೆ ಮ್ಯಾಮ್ ನಿಮಗೆ ಈ ಐಡಿಯಾ ಹೆಂಗೆ ಬಂತು ಈ ಥರ ಟೂರಿಸಮ್ ಸ್ಟಾರ್ಟ್ ಮಾಡಬೇಕು ನಾನು ಅಂತ? ಎಲ್ಲಿಂದ ಮೊದಲಾಯಿತು? ನನಗೆ ಟೂರಿಸಮ್ ಬಗ್ಗೆ ತುಂಬ ಇಂಟ್ರೆಸ್ಟ್, ಪ್ರವಾಸ ಅಂದರೆ ನನಗೆ ತುಂಬ ಇಂಟ್ರೆಸ್ಟು.
ನಮ್ಮ ತಂದೆ ಇರೋರ ಕಾಲದಿಂದನೂ ನಮ್ಮ ತಂದೆಯವರು ವರ್ಷಕ್ಕೊಂದ್ಸಲ ನಮಗೆ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ಓಕೆ. ಸೊ ಅದರಿಂದ ನನಗೆ ಒಲವು ಟೂರಿಸಮ್ ಮೇಲೆ. ಅವತ್ತಿಂದನೂ ನಾನು ಟೂರಿಸಮ್ ಮನೇಲೂ ಅಷ್ಟೇ, ನಮ್ಗೆ ಯಾರ್ಯಾರು ಇರ್ತೀವೋ ರಜಾ ಬಂದರೆ ಸಾಕು ಒಂದು ಟೂರಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ನನ್ನ ಮನಸ್ಸಿಗೆ ಬರ್ತಾಯಿತ್ತು. ಆಗಾಗ ನಾವು ಎಂಜಾಯ್ ಮಾಡೋಕ್ಕೋಸ್ಕರ ಒಂದೊಂದು ದಿನ ಟ್ರಿಪ್ ಹಾಕಿ ನಮ್ಮ ತಂಗಿ ಫ್ಯಾಮ್ಲಿ ಇರ್ಬೋದು, ನಮ್ಮ ಫ್ಯಾಮ್ಲಿ ಎಲ್ಲರೂ ಟೂರಿಸಮ್ ಮಾಡಿಸ್ತಾ ಇದ್ದೆ. ಹಾಗೆ ಫ್ರೆಂಡ್ಸನ್ನು ಕರ್ಕೊಂಡು ಹೋಗ್ತಾ ಇದ್ದೆ. ಒಬ್ರು ಯಾರಾದರೂ ಆರ್ಗನೈಸ್ ಮಾಡೋಕ್ಕೆ ಬೇಕಲ್ವ, ಮುಂದೆ ನಿಂತ್ರೆ ತಾನೆ. ಇವಾಗ ಮನೆ ಫ್ಯಾಮ್ಲಿಯವ್ರ ಟ್ರಿಪ್ ಬೇರೆ, ಫ್ರೆಂಡ್ಸ್ ಜೊತೆ ಹೋಗೋ ಟ್ರಿಪ್ಪೇ ಬೇರೆ. ಸೊ ಅದರಿಂದ ಆ ಥರ ಒಂದು ಫ್ರೆಂಡ್ಸನ್ನ ಕರ್ಕೊಂಡೋಗಿ ಅದನ್ನು ಟೂರಿಸಮ್ ಅಂತಾನೆ ಸ್ಟಾರ್ಟ್ ಮಾಡಿಕೊಂಡೆ. ಅದು ಬೆಳೀತಾ ಇವಾಗ ಪ್ರೊಫೆಷನಲ್ ಒಂದು ನಂದಿನಿ ಟೂರಿಸ್ಟ್ ಅಂತಂದರೆ ನಮ್ಮ ಇದರಲ್ಲಿ ಇಡೀ ಕರ್ನಾಟಕದಲ್ಲಿ ಒಂದು ನಂದಿನಿ ಟೂರಿಸ್ಟ್ ಅಂತ ಒಂದು ನೆಲೆಯಾಗಿ ನಿಂತಿದೆ. ನಿಮ್ಮ ನಂದಿನಿ ಟೂರಿಸಮ್ ಬಗ್ಗೆ ನಾನು ಗೂಗಲಲ್ಲಿ ರಿವ್ಯೂಸ್ ನೋಡಿದೆ. ಆ್ಯಕ್ಚುಲಿ ನಿಮ್ಮ ಜೊತೆ ಟ್ರಿಪ್ಪಿಗೆ ಬರೋಕ್ಕಿಂತ ಮುಂಚೆ. ಸೊ ನಿಮ್ಮದು ಗೂಗಲ್ ರಿವ್ಯೂಸು ಹಾಗೂ ನಿಮ್ಮದು ಇನ್ಸ್ಟಾಗ್ರಾಮ್ ಪ್ರೊಫೈಲು, ಫೇಸ್ಬುಕ್ ಪ್ರೊಫೈಲು ಎಲ್ಲ ನೋಡಿದೆ. ಸೊ ರಿವ್ಯೂಸ್ ಅಂತೂ ತುಂಬ ಚೆನ್ನಾಗಿತ್ತು. ಸೊ ನನಗೆ ಏನು ಅಂದರೆ, ನೀವು ಒಂದು ಮೈಂಡ್ ಆಗಿಟ್ಕೊಂಡು, ಅಂದರೆ ನೀವು ಒಬ್ಬರೇ ಟ್ರಿಪ್ ಆರ್ಗನೈಸ್ ಮಾಡ್ತೀರಾ, ನೀವು ಒಬ್ಬರೇ ಎಲ್ಲ ನೋಡ್ಕೊಳ್ತೀರಾ. ಸೊ ಅದು ನಿಮ್ಗೆ ಹೇಗೆ ಮ್ಯಾನೇಜ್ ಮಾಡ್ತೀರಾ? ಇಷ್ಟು ಎಫೆಕ್ಟಿವ್ ಆಗಿ ಇಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡ್ತೀರಾ ಅಂದರೆ ಅದು ಹೇಗೆ ಸಾಧ್ಯ? ನಿಮಗೆ ಬೈ ಪ್ರಾಕ್ಟೀಸಾ ಅಥವಾ ಹೇಗೆ ಅಂತ? ನನಗೆ ಆಗ 25 ವರ್ಷದಿಂದ ನನಗೆ ಈ ಟೂರಿಸಮ್ ಐಡಿಯಾ ಬಂದಿತ್ತು. ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತು, ಬಟ್ ನಂಗೆ ಒಬ್ಬಳೇ ಮಾಡೋಕ್ಕೆ ಹೆದರಿಕೆ ಆಗಿರೋದ್ರಿಂದ ನನ್ನ ತಮ್ಮ ಒಂದು ಬಸ್ ಇಟ್ಕೊಂಡಿದ್ದ. ಅವನ ಮೂಲಕ ನಾನು ಸ್ಟಾರ್ಟ್ ಮಾಡಿದೆ, ನಮ್ಮ ನಾದಿನಿ ಮಗ. ಹಾಗೆ ನನ್ನ ಒಡೊಟ್ಟೆ ತಮ್ಮ ನನಗೆ ಹೆಲ್ಪ್ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಅವ್ರ ಜೊತೇಲಿ ಬರೋರು. ನನ್ನ ಮಕ್ಕಳು ಸಣ್ಣವರು ಇರೋದ್ರಿಂದ ನಮ್ಮ ಅತ್ತೆ ಇದ್ದರು, ನಮ್ಮ ಯಜಮಾನ್ರು ಸಪೋರ್ಟ್ ಮಾಡೋಕ್ಕಾಗಿಲ್ಲ. ಹಾಗಿದ್ರೆ ನನ್ನ ತಮ್ಮಂದಿರು ನನಗೆ ಸಪೋರ್ಟ್ ಮಾಡಿದ್ರು. ಹಾಗಾಗಿ ನಾನು 4-5 ದಿನ ಟ್ರಿಪ್ಪನ್ನು ಸ್ಟಾರ್ಟ್ ಮಾಡ್ಕೊಂಡು ಬಂದೆ. ಜೊತೆಲಿ ಅವ್ರು ಇರೋದ್ರಿಂದ ನನಗೊಂದು ಧೈರ್ಯ. ಹಾಗೆ ಸ್ಟಾರ್ಟ್ ಮಾಡ್ಕೊಂಡು ಬರ್ತಾಯಿದ್ದೆ. ಹಾಗೆ ವಯಸ್ಸಾದವ್ರದ್ದೆಲ್ಲ ಒಂದು ಟೂರ್ ಮಾಡಬೇಕು ಅಂತ ಯಾತ್ರೆ ಥರನೂ ಮಾಡ್ಕೊಂಡು ಶುರು ಮಾಡಿದೆ. ನಿಮ್ಮ ಟ್ರಿಪ್ಪಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ ಮ್ಯಾಮ್? ಈಗ 4 days 5 days ಟ್ರಿಪ್ ಇದ್ದರೆ ನಮ್ಮದು ಅಕಾಮಿಡೇಷನ್ನು, ಫಸ್ಟು ಅಕಾಮಿಡೇಷನ್ ಹೇಗೆ ಕೊಡಬೇಕು ನೋಡ್ಕೊತೀವಿ. ಆಮೇಲೆ ಅವ್ರಿಗೆ ಊಟ ತಿಂಡಿಗೆ ಹೇಗೆ ಕೊಡಬೇಕು ಅಂತ ನೋಡಿಕೊಂಡು, ಮನೆ ಊಟನೇ ಹೊರಗಡೆ ಹೋಟ್ಲಲ್ಲಿ ತಿಂದರೆ ಕೆಲವ್ರಿಗೆ ಯಾತ್ರೆ ಬಂದವ್ರಿಗೆ ಸೆಟ್ ಆಗಲ್ಲ. ವಯಸ್ಸಾದವ್ರಿಗೆ ಶುಗರ್ ಇರುತ್ತೆ, BP ಇರುತ್ತೆ, ಅಂಥವ್ರಿಗೆಲ್ಲ ಊಟ ಕೊಡಬೇಕು ಅಂತಂದರೆ ನಾವು ಭಟ್ರನ್ನ ಕರ್ಕೊಂಡು ಹೋಗ್ತಾಯಿದ್ವಿ. ಸೊ ಅವ್ರಿಗೆ ಮನೆ ಊಟ ಕೊಡ್ತಾಯಿದ್ವಿ, ಚಪಾತಿ ಮಾಡಿಸ್ತಾ ಇದ್ವಿ, ಮುದ್ದೆ ಊಟ ಕೊಡ್ತಾಯಿದ್ವಿ, ಎಲ್ಲ ಥರದ್ದು. ಒಂದು ಸ್ವೀಟ್ ಆಗಲಿ, ದಿನಕ್ಕೆ ಒಂದು ಸ್ವೀಟ್ ಕೊಡ್ತಾಯಿದ್ವಿ. ಆ ಥರ ಎಲ್ಲನೂ ಪ್ರಿಪೇರ್ ಮಾಡಿಕೊಂಡು ಅವ್ರಿಗೆ ಒಳ್ಳೆ ಊಟ ನಾವು ಕೊಡ್ತಾಯಿದ್ವಿ. ಹಾಗೆ ಈಗ ನಿಮ್ಮದ್ರಲ್ಲಿ ಫುಡು ಇನ್ಕ್ಲೂಡ್ ಆಗುತ್ತೆ, ಅಕಾಮಿಡೇಷನು ಇನ್ಕ್ಲೂಡ್ ಆಗುತ್ತೆ. ಸೊ ಫ್ಲೈಟ್ ಚಾರ್ಜಸ್ ಏನಾದರೂ ಇನ್ಕ್ಲೂಡ್ ಆಗುತ್ತಾ? ಫ್ಲೈಟ್ ಅಥವಾ ಟ್ರೈನ್ಸು ಆ ಥರ ಚಾರ್ಜಸ್? ಇವಾಗೆಲ್ಲ ಫ್ಲೈಟಲ್ಲಿ ಬರೋದ್ರಿಂದ ಈ ಕಾಲಕ್ಕೆ ತಕ್ಕಂಗೆ ನಾವೆಲ್ಲ ಫ್ಲೈಟನ್ನೇ ನಾವು ಸಜೆಸ್ಟ್ ಮಾಡ್ತೀವಿ. ಜನ ಕೇಳೋದು ಅಷ್ಟೇ, ಫ್ಲೈಟ್ ಇದೆಯಾ ಮೇಡಮ್, ಫ್ಲೈಟ್ ಇನ್ಕ್ಲೂಡಿಂಗ್ ಫ್ಲೈಟ್ ಅಂತ. ಹೌದು, ಇನ್ಕ್ಲೂಡಿಂಗ್ ಫ್ಲೈಟ್ ಚಾರ್ಜಸ್ಸು, ಅಕಾಮಿಡೇಷನ್ನು, ಫುಡ್ಡು ಎಲ್ಲ ಸೇರಿ ನಾವು ಇಷ್ಟು ಅಂತ, ಒಂದಿನಕ್ಕೆ ಇಷ್ಟು ಅಂತ ನಾವು ಇದು ಮಾಡಿಕೊಂಡು ಎಲ್ಲರಿಗೂ ಕಂಫರ್ಟಬಲ್ ಆಗೋಂಗೆ ಪ್ರೈಸ್ ಫಿಕ್ಸ್ ಮಾಡಿ ನಾವು ಪ್ಯಾಕೇಜ್ನ. ನಮ್ಮ ಸುಮಾರು ನೀವು ಎಷ್ಟು ಟ್ರಿಪ್ಸ್ ಮಾಡಿರ್ಬೋದು ಇದುವರೆಗೂ? ಒಂದು 500 ಆದರೂ ಮಾಡಿರ್ತೀನಿ. ಓ ಮೈ ಗಾಡ್, ನಾನು ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಿಜವಾಗ್ಲೂ. ತುಂಬ ಗ್ರೇಟ್ ಮ್ಯಾಮ್ ನೀವು. ಸೊ ಯಾವ ಥರ ಜಾಗಕ್ಕೆ ಕರ್ಕೊಂಡು ಹೋಗ್ತೀರಾ? ಅಂದರೆ ಬರೀ ಕರ್ನಾಟಕನ ಅಥವಾ ಇಂಡಿಯಾನ? ಯಾವ ಪ್ಲೇಸಸ್? ಇಂಡಿಯಾನಲ್ಲಿ ಕರ್ನಾಟಕದೆಲ್ಲ 1 ದಿನದ್ದು 2 ದಿನದ್ದು 3 ದಿನದ್ದು ಟ್ರಿಪ್ ಆಗುತ್ತೆ. ಅಷ್ಟಲ್ಲಿ ಮುಗಿಸ್ಬೋದು ನಾವು. ಧರ್ಮಸ್ಥಳ ಅಂತ ಸ್ಪಿರಿಚುವಲ್ ಟ್ರಿಪ್ ಆದರೆ ಆ ಕಡೆ ಎಲ್ಲ ಕರ್ಕೊಂಡು ಹೋಗ್ತೀವಿ. ಎಂಟರ್ಟೈನ್ಮೆಂಟ್ಗೂ ಕರ್ಕೊಂಡು ಹೋಗ್ತಾ ಇದ್ದೆ. ಜೋಗ್ ಫಾಲ್ಸ್ ಆಗಲಿ, ಈಗ ಕೆಲವು ರೆಸಾರ್ಟ್ಗಳನ್ನ ಅವೆಲ್ಲ 3 ದಿನ 4 ದಿನಕ್ಕೆಲ್ಲ ಮುಗಿದೋಗ್ತಾ ಇತ್ತು. ಅದು ಬಿಟ್ಟರೆ ನಾವು ನಾರ್ತ್ ಇಂಡಿಯಾ, ಕಾಶಿ ಯಾತ್ರೆ ಆಗ್ಬೋದು, ಅಯೋಧ್ಯ, ಪ್ರಯಾಗ್ರಾಜ್ ಅಂತ ಯಾತ್ರೆಗಳಿಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ವಿ. ಅದಾದ್ಮೇಲೆ ಇಂಡಿಯಾನಲ್ಲಿ ಯಾವ್ಯಾವ ಪ್ಲೇಸಸ್ ಇದೆ, ರಾಜಸ್ಥಾನ್ ಆಗ್ಬೋದು, ಗುಜರಾತ್ ಆಗ್ಬೋದು, ಎಷ್ಟು ಸ್ಟೇಟ್ಸ್ ಇದೆ ಎಲ್ಲ ಸ್ಟೇಟನ್ನು ಕಂಪ್ಲೀಟ್ ಮಾಡಿದ್ವಿ. ಅಸ್ಸಾಮಲ್ಲಿ ಕಾಮಾಖ್ಯ ಆಗ್ಬೋದು, ಅಸ್ಸಾಮು, ಉತ್ತರ ಪ್ರದೇಶ, ಬಿಹಾರು, ಗಯಾ ಇರ್ಬೋದು, ಆ ಥರ ಎಲ್ಲ ಪ್ಲೇಸಸ್ಸು. ಇವನ್ ಲೇ ಲಡಾಖು
ಲೇ ಲಡಾಖು ಕರ್ಕೊಂಡು ಹೋಗಿದ್ದೀವಿ ನಾವು. ಸೊ ಮ್ಯಾಮ್ ನಿಮ್ದ್ರಲ್ಲಿ ಎಲ್ಲಾ ತರ ಟ್ರಿಪ್ಸ್ ಇನ್ಕ್ಲೂಡ್ ಅಲ್ಲ, ವೆಕೇಶನ್ ಟ್ರಿಪ್ಸು ಇದೆ ಮತ್ತೆ ಪಿಲ್ಗ್ರಿಮೇಜ್ ತರಾನು ಕರ್ಕೊಂಡು ಹೋಗಿದ್ದೀರಾ? ಹೌದು. ವೆಕೇಶನ್ ಟೈಮಲ್ಲಿ ಊಟಿ, ಕೊಡೈಕನಲ್ಲು ಈ ತರ ಟ್ರಿಪ್ಸ್ ಮಾಡ್ತೀವಿ ನಾವು. ಅದು ಬಿಟ್ರೆ ನಾವು ಸ್ಪಿರಿಚುವಲ್ ಅಂದ್ರೆ ಇವಾಗ ಸೀಸನ್ ವೈಸ್ ಅಮರ್ನಾಥ್ ಟ್ರಿಪ್ ಆಗ್ಬೋದು, ಚಾರ್ಧಾಮ್ ಟ್ರಿಪ್ ಆಗ್ಬೋದು. ಚಾರ್ಧಾಮ್ ಟ್ರಿಪ್ಗಂತೂ ತುಂಬಾ ಸಲ ಕರ್ಕೊಂಡು ಹೋಗಿದ್ದೀನಿ, ಅಮರ್ನಾಥ್ ಟ್ರಿಪ್ಗೂ ಕರ್ಕೊಂಡು ಹೋಗಿದ್ದೀನಿ. ಹಾಗೆ ಮುಕ್ತಿನಾಥ್, ಈ ಕಷ್ಟಕರವಾದ ಪ್ಲೇಸಸ್ನು ನಾವು ಕವರ್ ಮಾಡ್ತೀವಿ. ನೇಪಾಳು ಎಲ್ಲ ಕಡೆನೂ ಕವರ್ ಮಾಡ್ತೀವಿ. ಅದು ಬಿಟ್ರೆ ನಾವು 5 ಪಂಚ ಮಾನಸ ಸರೋವರ, ಕೈಲಾಸ ಪರ್ವತ, ಅದಕ್ಕೆ ನಾವು ಇಲ್ಲಿ ಯಾರಿಗೂ ಗೊತ್ತಿಲ್ಲ, ಮಣಿ ಮಹೇಶ್ ಯಾತ್ರೆ ಅಂತ, ಅದು 2ನೇ ಕೈಲಾಸ. ಸೊ ಅದು ಬಂದು 15 ದಿನ ಓಪನ್ ಆಗೋದು. ಕೃಷ್ಣಾಷ್ಟಮಿ ಓಪನ್ ಆಗಿ ರಾಧಾಷ್ಟಮಿಗೆ ಕ್ಲೋಸ್ ಆಗುತ್ತೆ. ಕಳೆದ ವರ್ಷ ಮಣಿ ಮಹೇಶ್ ಯಾತ್ರೆ ಅಂತ ಅದಕ್ಕೂ ಕರ್ಕೊಂಡು ಹೋಗಿದ್ವಿ. ಓಕೆ, ನಮಗೆ ಕೈಲಾಸ ಟ್ರಿಪ್ ಹೋಗಬೇಕು ಅಂತ ತುಂಬ ಇಷ್ಟ. ಸೊ ಐ ಥಿಂಕ್ ನೆಕ್ಸ್ಟ್ ಟೈಮ್ ನಿಮ್ಮ ಜೊತೆ ಖಂಡಿತ ಬರ್ತೀನಿ ನಾನು, ಕೈಲಾಸ ಪರ್ವತ ನೋಡಬೇಕು. ನಾನೀಗ ನೀವು ಇಂಟರ್ನ್ಯಾಷನಲ್ ಟ್ರಿಪ್ಸು ಮಾಡ್ತಿದ್ದೀರಾ, ಸೊ ನಾನು ಒಂದು ಟ್ರಿಪ್ ಬಂದಿದ್ದೀನಿ ನಿಮ್ಮ ಜೊತೆ ಸಿಂಗಾಪುರ್, ಮಲೇಷಿಯಾಗೆ. ಸೊ ಯಾವ ಪ್ಲೇಸಸ್ ನೀವು ಇಂಟರ್ನ್ಯಾಷನಲ್ ಟ್ರಿಪ್ಸ್ ಮಾಡ್ತೀರಾ, ಯಾವ ಪ್ಲೇಸಸ್ ಕರ್ಕೊಂಡು ಹೋಗ್ತೀರಾ? ಇಂಟರ್ನ್ಯಾಷನಲ್ ಟ್ರಿಪ್ಸು ನೀನು ಬಂದಿದೆಯಲ್ಲ, ಸಿಂಗಾಪುರ್, ಮಲೇಷಿಯಾ, ಬಾಲಿ, ಮಾರಿಷಸ್ಸು, ಹಾಗೆ ವಿಯೆಟ್ನಾಮು, ಕಾಂಬೋಡಿಯಾ, ಶ್ರೀಲಂಕಾ, ಈ ಥರ ಅಂಡಮಾನ್ ಟ್ರಿಪ್ಪು ಎಲ್ಲ ಕಡೆನೂ ಕರ್ಕೊಂಡು, ದುಬೈ ಟ್ರಿಪ್ಪು, ದುಬೈ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಸದ್ಯಕ್ಕೆ ಮೋದಿಜಿ ಹೇಳಿರೋದ್ರಿಂದ ಸ್ವಲ್ಪ ನಾನು ಕಂಟ್ರೋಲ್ ಮಾಡ್ತಾ ಇದ್ದೀನಿ ಇಂಟರ್ನ್ಯಾಷನಲ್ ಟ್ರಿಪ್ಪು. ಅವ್ರು ಮತ್ತೆ ಸ್ಟಾರ್ಟ್ ಆದಾಗ ನಾವು ಕಂಟಿನ್ಯೂ ಮಾಡ್ಕೋತೀವಿ ಇಂಟರ್ನ್ಯಾಷನಲ್ ಟ್ರಿಪ್. ನಿಮ್ಗೆ ಯುರೋಪ್ ಟ್ರಿಪ್ಸ್ ಏನಾದರೂ ಪ್ಲ್ಯಾನ್ ಮಾಡೋ ಐಡಿಯಾ ಇದೆಯಾ ಇದ್ರ ಜೊತೆಗೆ? ಹೌದು, ಇದೆ. ನಾನು ಯುರೋಪ್ ಟ್ರಿಪ್ ಮಾಡಿದ್ದೀನಿ. ನನ್ನ ಮಗಳು ಪ್ಯಾರಿಸಲ್ಲಿ ಇರೋದ್ರಿಂದ ಸೊ ಸ್ವಿಟ್ಜರ್ಲ್ಯಾಂಡು ಕೆಲವು ಕಂಟ್ರೀಸ್ ನಾನು ನೋಡ್ಕೊಂಬಂದಿದ್ದೀನಿ. ಮುಂದೆ ನನಗೆ ನೆಕ್ಸ್ಟ್ ಇಯರಿಂದ ನನಗೆ ಯುರೋಪ್ ಟ್ರಿಪ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇದೆ. ಅದನ್ನು ನಾವು ಸ್ಟಾರ್ಟ್ ಮಾಡ್ತೀವಿ. ಓಕೆ, ನಿಮ್ಮಲ್ಲಿ ಏಜ್ ಲಿಮಿಟ್ ಏನಾದರೂ ಇದೆಯಾ ಟ್ರಿಪ್ ಕರ್ಕೊಂಡು ಹೋಗೋಕ್ಕೆ? ಬರೀ ಸೀನಿಯರ್ಸು ಅಥವಾ ಬರೀ ಫ್ಯಾಮಿಲಿ ಬರಬೇಕು ಆ ಥರ, ಅಥವಾ ಸಿಂಗಲ್ಸು ಆ ಥರ ನಮಗೂ ಅಲೋಡ್ ಇದೆಯಾ ಮ್ಯಾಮ್? ಎಂಟರ್ಟೈನ್ಮೆಂಟ್ ಟ್ರಿಪ್ಗೆ ಎಲ್ಲರಿಗೂ ಅಲೋ ಇದೆ. ಓಕೆ, ನಿಮಗೂ ಇದೆ, ಮತ್ತು ವಯಸ್ಸಾದವ್ರಿಗೂ ಎಂಜಾಯ್ ಮಾಡ್ತಾರಲ್ಲ ಅವ್ರಿಗೂ ಇದೆ. ಸೊ ಯಾರು ಬೇಕಿದ್ರು ಬರ್ಬೋದು ನಿಮ್ಮ ಟ್ರಿಪ್ಗೆ? ಬರ್ಬೋದು. ಕೆಲವು ಪಿಲಿಗ್ರಿಮೇಜ್ ಟ್ರಿಪ್ಪಿಗೆ ಮಾತ್ರ ಏಜ್ ಲಿಮಿಟ್ ಇದೆ. ಕೆಲವು ಕಡೆ 70 ಮೇಲೆ ಅಲೋ ಇಲ್ಲ ಅಂಥವ್ರಿಗೆ, ಮತ್ತು ಸಣ್ಣ ಮಕ್ಕಳಿಗೆ ಅಲೋ ಇರಲ್ಲ ಅಂಥದ್ದು ಇರೋದ್ರಿಂದ ಅದನ್ನು ಅವಾಯ್ಡ್ ಮಾಡ್ತೀವಿ. ಇನ್ನಿಲ್ಲ ಅಂದರೆ ಬೇರೆ ಎಲ್ಲ ಟ್ರಿಪ್ಪು ಎಲ್ಲರೂ ಬರ್ಬೋದು. ಓಕೆ, ತುಂಬ ತುಂಬ ಥ್ಯಾಂಕ್ಸ್ ಮ್ಯಾಮ್. ನಿಮ್ಮ ಬಗ್ಗೆ ಹಾಗೂ ನಂದಿನಿ ಟೂರಿಸ್ಟ್ ಬಗ್ಗೆ ತುಂಬ ತಿಳಿಸ್ಕೊಟ್ರಿ ಬಹಳಷ್ಟು. ಸೊ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ. ಸೊ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್, ಈಗ ನಿಮ್ಗೆ ಯಾರಾದರೂ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನಿಮಗೆ ಡೈರೆಕ್ಟ್ ಕಾಲ್ ಮಾಡ್ಬೋದಾ ಅಥವಾ ನಿಮ್ಮ ವೆಬ್ಸೈಟ್ ರೆಫರ್ ಮಾಡ್ಬೋದಾ, ಹೇಗೆ ಮೇಡಮ್? ಹೌದು ಮೇಡಮ್, ನಂದಿನಿ ಟೂರಿಸ್ಟ್ ಅಂತ ಗೂಗಲಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ, ಫಸ್ಟ್ ಎಲ್ಲ ಸಿಗುತ್ತೆ. ಹಾಗೆ www.nandinitourist.com ಹಾಕಿದ್ರೆ ನಿಮಗೆ ವೆಬ್ಸೈಟ್ ಸಿಗುತ್ತೆ. ಹಾಗೆ ಇನ್ಸ್ಟಾಗ್ರಾಮು ನಂದಿನಿ ಟೂರಿಸ್ಟ್ ಅಂತ ಸಿಗುತ್ತೆ, ಫೇಸ್ಬುಕ್ಕು ಅದರಲ್ಲೂ ನಂದಿನಿ ಟೂರಿಸ್ಟ್ ಅಂತ ಸಿಗುತ್ತೆ. ನಂಬರ್ ಸಿಗುತ್ತೆ, ನಮ್ಮದು ರಿವ್ಯೂಸು ಇರುತ್ತೆ, ಫೋಟೋಸ್ ಇರುತ್ತೆ, ನಾವು ಎಲ್ಲೆಲ್ಲಿ ಹೋಗಿ ಬಂದಿದ್ದೀವಿ ಅಂತ ಅಂದ್ಬಿಟ್ಟು. ಇದು ಸ್ಟಾರ್ಟಿಂಗಿಂದ ನೋಡಬೇಕಂದ್ರೆ ಸುಜಾತಾ ಶಿವಾನಂದ್ ಅಂತ ಫೇಸ್ಬುಕ್ ಇದೆ, ಅದರಲ್ಲೂ ನೋಡ್ಬೋದು. 20 ವರ್ಷದಿಂದ ನಾನು ಅದರಲ್ಲಿ ಅಪ್ಲೋಡ್ ಮಾಡಿರೋದು ವೀಡಿಯೋಸ್ ಇದೆ, ಎಲ್ಲನೂ ಸಿಗುತ್ತೆ ನಿಮಗೆ. ಸೊ ವ್ಯೂವರ್ಸ್, ನಿಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಿದ್ರೆ ನಾವು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಕಾಂಟ್ಯಾಕ್ಟ್ ಡೀಟೇಲ್ಸು, ವೆಬ್ಸೈಟು ಹಾಗೂ ಇನ್ಸ್ಟಾಗ್ರಾಮ್ ಪ್ರೊಫೈಲ್, ನೀವು ಅದನ್ನು ರೆಫರ್ ಮಾಡ್ಬೋದು. ಹಾಯ್ ವ್ಯೂವರ್ಸ್, ನೋಡಿದ್ರಲ್ಲ ನಮ್ಮ ವಿಡಿಯೋ. ಸೊ ನಾವು ಭಾಳಷ್ಟು ತಿಳ್ಕೊಟ್ವಿ ನಿಮಗೆ ನಂದಿನಿ ಟೂರಿಸ್ಟ್ ಬಗ್ಗೆ, ಯಾವ ಥರ ಟ್ರಿಪ್ಸ್ ಆರ್ಗನೈಸ್ ಮಾಡ್ತಾರೆ, ಯಾವ ಪ್ಲೇಸಸ್ ಕರ್ಕೊಂಡು ಹೋಗ್ತಾರೆ. ಸೊ ಹಾಗೆ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನಾವು ಡಿಸ್ಕ್ರಿಪ್ಷನಲ್ಲಿ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸು, ಇನ್ಸ್ಟಾಗ್ರಾಮ್ ಪ್ರೊಫೈಲ್, ವೆಬ್ಸೈಟ್ ಎಲ್ಲ ಹಾಕಿರ್ತೀವಿ, ನೀವು ರೆಫರ್ ಮಾಡ್ಕೋಬೋದು. ಸೊ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.